ಅರಣ್ಯ ಇಲಾಖೆ ಮತ್ತು ಅದರ ಅಧಿಕಾರಿಗಳು ಹೇಗಾದರೂ ಮಾಡಿ ಇದರಿಂದ ತಪ್ಪಿಸಿಕೊಂಡರೆ ಸಾಕು ಅಂತ ಯಾರೋ ಒಬ್ಬ ಬಡಪಾಯಿಯನ್ನು ತಂದು ಸಿಕ್ಕಿಸದೇ ಇದ್ದರೆ ವಿಷದ ವಿಚಾರದಲ್ಲಿ ಅಂದುಕೊಂಡಂತೆ ಮನುಷ್ಯ ಮತ್ತು ವನ್ಯಜೀವಿ ಸಂಘರ್ಷ 5 ಹುಲಿಯನ್ನು ಬಲಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಈ ನಕರ ಕಚಡ ಬುದ್ಧಿ ಇಲ್ಲದಿದ್ದರೆ ಯಾವನ್ನಾರು ಸಿಕ್ಕಾಕಿಸ್ಬಿಟ್ರೆ ಸಾಕು, ನಾವು ಬಚಾವಾದರೆ ಸಾಕೀಗ ಅಂತ. ಯಾಕಂದರೆ ಮಾಡಿರೋದು ಹಲ್ಕಟ್ ಕೆಲಸ ಅರಣ್ಯಾಧಿಕಾರಿಗಳಲ್ಲಿ. ಲಜ್ಗೆಟ್ಟವರು ಸಂಬಳ ತಿನ್ನಕ್ಕೆ ಮಾತ್ರ ಕೂತಿರ್ತಾರೆ ಅರಣ್ಯದಲ್ಲಿ. 3 ಹೊತ್ತು ಆಫೀಸರ್ಸನ್ನು ಬಂದಾಗ ಕರ್ಕೊಂಡು ರೌಂಡ್ ಹೊಡ್ಕೊಂಡು ಬರೋದು, ಅಲ್ಲೆಲ್ಲ ಗೆಸ್ಟ್ ಹೌಸಲ್ಲಿ ಕೇರ್ಕೊಂಡು ಪಾರ್ಟಿ ಮಾಡ್ಕೊಳ್ಳೋದು, ರೌಂಡ್ ಹೊಡೆದು ಹೆಂಡತಿ ಮಕ್ಕಳ ಜೊತೆ ತಿರುಗಾಡೋದು. ಮರ ಕಡಿದ್ರೆಷ್ಟು, ಮರಕ್ಕಿಂತ ಜಾಸ್ತಿ ಆಫೀಸರ್ಸ್ ಇದ್ದಾರೆ ಈ ರಾಜ್ಯದಲ್ಲಿ ಅರಣ್ಯ ಇಲಾಖೆಯವರು. ಚಾಮರಾಜನಗರದ ಯಾಕೆ ಅಂತ ಆಮೇಲೆ ಬರೋಣ. ಎಲ್ಲ ಪುಕ್ಕಟ್ಟೆ ಮಾಡಿಕೊಂಡು ಏನೂ ಆಗಿಲ್ಲ ಅನ್ನೋ ಥರ ಮುಖ ಒರೆಸ್ಕೊಂಡು ಓಡಾಡ್ತಿರೋ ಇದ್ರ ಥರ ಕಾಣಿಸ್ತಿದ್ದಾರೆ ನನಗೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಹುಲಿಗಳ ಸಾವಿಗೆ ವಿಷಪ್ರಾಶನ ಕಾರಣ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಿದೆ. ಅದಿರಬೇಕು, ಯಾಕಂದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದ ಮೇಲೆ ವಿಷ ಎಲ್ಲೋ ಆಗಿದೆ. ಅದು ಇದಕ್ಕೆ ಕಿಡಿಗೇಡಿಗಳು ಸತ್ತ ಹಸುವಿನ ಕಳೆಬರಕ್ಕೆ ವಿಷವನ್ನು ಹಾಕಿದ್ದಾರೆ. ಹಾಗಾಗಿ ತಾಯಿ ಮತ್ತು 4 ಮರಿ ಹುಲಿಗಳು ಸತ್ತಿವೆ ಅಂತ ಅವರ್ಯಾರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾಲಾಲ್ ಅಂತ ಹೇಳಿದ್ದಾರೆ. ಮಹದೇಶ್ವರ ಬೆಟ್ಟದ ಮೀಡಿಯಂ ವಲಯದಲ್ಲಿ, ಮೀಡಿಯಮ್ಮಲ್ಲಿ ಓಕೆ, ನಿನ್ನೆ ಘಟನೆ ಬೆಳಕಿಗೆ ಬಂದಿತ್ತು. ಹಾಗೆ ನೋಡಿದ್ರೆ MMLs ರೇಂಜಲ್ಲಿ ಅಷ್ಟೊಂದು ಹುಲಿಗಳೆಲ್ಲ ಇರಲಿಲ್ಲ ಹಿಂದೆ ಎಲ್ಲ. ನಾಗರೊಳೆ ಬನ್ನೇರಘಟ್ಟ ಈ ಭಾಗಕ್ಕೆ ಬಿಟ್ಟರೆ ಸ್ವಲ್ಪ ಈ ಕಡೆಗೆ ಆ ಕಡೆಗೆ ಅಷ್ಟೊಂದು ಹುಲಿ ಇರಲಿಲ್ಲ. ಈ ಕಡೆ ಒಂದಷ್ಟು ಹುಲಿ ಇರ್ಬೋದೇನೋ ಗೊತ್ತಿಲ್ಲ. ಅರಣ್ಯಾಧಿಕಾರಿಗಳು ದೌಡಾಯಿಸಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಏನು ದೌಡಾಯಿಸೋದು, ನಿಮ್ಮ ತಲೆ. ಅರಣ್ಯಾಧಿಕಾರಿಗಳು ದೌಡಾಯಿಸಿ ಬಿಟ್ರಂತೆ. ಕಾಲು ಮುರ್ಕೊಂಡು ಕೂತಿರೋ ಇದ್ರ ಥರ ನಿಂತಿದ್ದಾರೆ ಅಲ್ಲಿ, ಮರಗಳ ಬಿದ್ರ ಬೊಂಬೆಗಳ ಥರ ದೌಡಿಸ್ಬಿಟ್ರಂತೆ ಇವರು. ರೋಡಿಂದ ಪುಟಗೋಶಿ ಅಷ್ಟು ಹತ್ತಿರದಲ್ಲಾಗಿದೆ. 3 ದಿನದಿಂದ ಕತ್ತೆ ಕಾಯ್ತಾ ಕೂತಿದ್ರ ಎಲ್ಲರೂ ಅಲ್ಲಿ, ಕಾಕಿ ಬಟ್ಟೆ ಹಾಕ್ಕೊಂಡು ಶೋಕಿ ಮಾಡೋಕ್ಕಿಲ್ಲಿ. ಎಷ್ಟು ದಿನ ಆಗಿದೆ? 3 ಡೇಸ್ ಆಗಿದೆ. ರೋಡಿಂದ ಎಷ್ಟು ದೂರ ಇದೆ ಪುಟಗೋಶಿ ಅದು? ಆ್ಯಂಡ್ ಯು ಫೆಲಸ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಈವನ್ ಡಿಟೆಕ್ಟ್ ಇಟ್. ಡೀಪ್ ಇನ್ಸೈಡ್ ಆದರೆ ಗೊತ್ತೀನಿ, ದೌಡಾಯಿಸ್ಬಿಟ್ರಂತೆ. ನಿಮ್ಮ ತಲೆ ದೌಡಾಯಿಸಿರ್ತೀರಿ. ನಿಮಗೆ ಪುಕ್ಕಟ್ಟೆ ಕಾರು, ಪುಕ್ಕಟ್ಟೆ ಜೀಪು, ಅದು ಬೇರೆ ಕೇಡು. ನೀವು ಇಲ್ದಿದ್ರೆ ಅರಣ್ಯ ಚೆನ್ನಾಗಿರುತ್ತೆ. ಸುಮ್ಮನೆ ಬುರುಡ ಬಿಡಬೇಡಿ, ದೌಡಾಯಿಸಿದ್ರು ಗಿಡಾಯಿಸಿದ್ರು ಅಂತ ಇಲ್ಲ. ನನ್ನ ಹತ್ರ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂಗಾಂಗ ಸಂಗ್ರಹಿಸಿ ಲ್ಯಾಬಿಗೆ ಕಳಿಸಿದಾರಂತೆ. ಅದೆಲ್ಲ ನಾರ್ಮಲ್ಲು, ಕಾನೂನು ಪ್ರಕಾರ ಮಾಡಬೇಕು, ಮಾಡಿರ್ತಾರೆ. ಆಮೇಲೆ ಅದರದ್ದು ಅಂತ್ಯಕ್ರಿಯೆ ಮಾಡಿಸಿ ಮುಗಿಸಿರ್ತಾರೆ. ಆಲ್ ರೈಟ್. ಗಾಜನೂರು ಕೊಪ್ಪ ಮೀಡಿಯಂ ಗ್ರಾಮದಲ್ಲಿ ಅರಣ್ಯ ಇಲಾಖೆಗಳು ಬೀಡು ಬಿಟ್ಟಿದ್ದಾರೆ. ಏನು ಬೀಡು ಬಿಡೋದು ನೀವಲ್ಲಿ? ಮತ್ತು ಇಷ್ಟು ದಿನ ಎಲ್ಲಿ ಗಾಡು ಬಿಟ್ಕೊಂಡು ಹೋಗಿದ್ರಿ ಹಂಗಾರೆ ನೀವುಗಳು? ಬೀಡು ಬಿಟ್ಟಿದ್ದಾರಂತೆ. ನೀವು ಫಾರೆಸ್ಟಲ್ಲೇ ಇರಬೇಕು, ಇನ್ನೇನು ಬೀಡು ಬಿಡೋದು ನೀವಲ್ಲಿ? ಯಾವನು ಬೀಡು ಬಿಡಲ್ಲ ಅರಣ್ಯಾಧಿಕಾರಿ, ನನಗೆ ಗೊತ್ತಿದೆ. ಯಾವನೋ ಲಡ್ಕಾಸಿ ಪಾಪ ಕೆಳಗಡೆ ಇರೋವನಿಗೆ ಒಪ್ಪಿಸ್ಬಿಟ್ಟು ಮಜಾ ನೋಡ್ಕೊಂಡು ಎಲ್ಲ ಕೂತಿರ್ತಾರೆ. ಬೀಡು ಬಿಟ್ಟುಬಿಡ್ತಾರೆ. ಈಗ ಹೋಗಲ್ಲಿ 3 ದಿನ ಶೋಕಿ ಕೊಟ್ಬಿಟ್ಟು ಟೊಪ್ಪಿ ಹಾಕ್ಕೊಂಡು ಹಿಂಗೆ ಅಳ್ಳಾಡಿಸ್ಬಿಟ್ಟು ಹಸಿರು ಟೊಪ್ಪಿನ 3 ಸರಿ ಬತ್ತೀರಾ ಅಷ್ಟೇ. ನಿಮ್ಮದು ನೋಡಿದ್ದೀವಿ ಕಣ್ರಿ ನಾವು 25 ವರ್ಷದಿಂದ ಮಾಡಿರೋ ಗಲಾಟೆಗಳು ಏನು ಅಂತ. ಬರೀ ಬುರುಡೆಗಳು ನೀವು. ಕಾಡಿಗೆ ಹಸು ಮೇಯಲು ಬಿಟ್ಟಿದ್ದಾಗ ಇಟ್ ಇಸ್ ಎ ಓಲ್ಡ್ ಪ್ರಾಬ್ಲಮ್ ನಮಗೆ ಆ ಏರಿಯಾಲೆಲ್ಲ, ದೇಶದಲ್ಲೆಲ್ಲ ಕಡೆ. ನಾವು ಹೋಗಿ ಆ ಕಾಡನ್ನು ಅಕ್ರಮ ಮಾಡ್ಕೋತೀವಿ. ಅವುಗಳಿಗೆ ಏನು ಗೊತ್ತಾಗತ್ತೆ? ಅವಕ್ಕೆ ಅವು ಬಂದು ನಮ್ಮದನ್ನು ಹೊಡೆದಾಕತ್ವೆ. ಇದು ಓಲ್ಡ್ ಕತೆ ನಮ್ಮದು. ನಮ್ಮ ಪ್ರಾಣಿ ನಾವು ಹೊಡೆಯತ್ವೆ, ಇದಾಗತ್ತೆ. ಅದಕ್ಕೆ ಈಗ ಅದಕ್ಕೆ ನಮ್ಗೆ ಗೊತ್ತಿಲ್ಲದೆ ಇರೋ ಅಂಥದ್ದು, ಅದು ಹೊಸದ ಅದು. ಸರಿ, ಅದಕ್ಕೆ ಕಾಂಪನ್ಸೇಷನ್ ಇರಲ್ಲ, ಯಾಕಂದರೆ ಕಾಡೊಳಗೆ ನೀವು ಬಿಡೋಂಗಿಲ್ಲ ಅಂತಿರುತ್ತೆ. ಯಾವನಾದರೂ ತಲೆಯಲ್ಲಿ 3 ಕಡ್ಡಿ ಹಾಕೊಂಬಂದುಬಿಡ್ಲಿ, ಆಹಾ ಈ ಆಟಾಟೋಪ ನೋಡಬೇಕು. ಕಾಕಿ ಬಟ್ಟೆ ಹಾಕೊಂಡು ನಿಂತಿರೋ ಅರಣ್ಯ ಅಧಿಕಾರಿಗಳದ್ದು ಏನು ವರ್ಲ್ಡಿನ ಮೇಲಿಂದ ಇಳಿದು ಬಂದರೆ ಯಮದೂತರ ಥರ ಆಡ್ತಾರೆ. ಇದು ಯಾಕೆ ಗೊತ್ತಾಗಲಿಲ್ಲ? 3 ದಿನ ಆಗಿದೆ ಅಂದರೆ ಮಣ್ಣು ತಿಂತಿದ್ರ ಏರಿಯಾ ಆಫೀಸರ್ಗಳು? ಯಾರು RFO ACF ಎಲ್ಲ ಏನು ಮಾಡ್ತಾರೆ ನಿಂತಿದ್ರಿ ಅಲ್ಲಿ? ಇವತ್ತು ಹೋಗಿ ಅಲ್ಲಿಗೆ ಫಾರೆಸ್ಟ್ ಮಿನಿಸ್ಟ್ರು ಇದು ವರದಿ ಬರಲಿ. ಏನು ರೀ ವರದಿ ಬರಬೇಕು ನಿಮಗೆ? ಕೈಯಲ್ಲಿ ಅಂಗೈಯಲ್ಲಿ ಹುಣ್ಣಿದೆ ಅಲ್ಲಿ, ನೆಟ್ಟಗೆ ಕನ್ನಡ ಇಲ್ಲಿ ಹಾಕೊಂಡು ನೋಡ್ಕೊಳ್ರಿ ಮಕಾನ. ಏನು ವರದಿ ಬರಬೇಕು? ವಿಷ ಆಗಿದೆ ವರದಿ ಬರುತ್ತೆ. ಇನ್ನೇನು ವರದಿ ಬರುತ್ತೆ ಅದರಲ್ಲಿ? ಶಿವಣ್ಣ ಅನ್ನುವವನು ಅಥವಾ ಯಾರೋ ಮಾದಪ್ಪ ಅನ್ನೋನು ಅವನೇ ಹಾಕಿದ್ರೆ ನಂಗೆ ಗೊತ್ತಿಲ್ವಲ್ಲ, ಅವ್ನು ಹಾಕಿದಾನೋ ಬಿಟ್ಟಿದ್ದಾನೋ. ನೀವು ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೀರಿ ಈಗ ಅಲ್ವಾ? ನಾನು ಹಾಕಿಲ್ಲ ಅಂತಾನೆ. ಆಮೇಲೆ ಗೊತ್ತಿಲ್ಲ ಅದು ಏನಾರಾಗೋದು, ಅದು ನೋಡೋಣ ಆಮೇಲೆ. ಶಿವಣ್ಣನೋ ಮಾದಪ್ಪನೋ ಅವನು ಹೇಗೆ ಬಂದ, ಅಲ್ಲ ಔಸಿಕೊಂಡು ಬಂದ, ಚಡ್ಡಿ ಹಾಕಿಕೊಂಡು ಬಂದ ಅಂತ ಬರುತ್ತಾ ವರದಿನಲ್ಲಿ? ವಿಷ ವಿಷ. ಹೂ ಆರ್ ದೋಸ್ ಫೆಲೋಸ್ ಹೂ ಡಿಡ್ ನಾಟ್ ಡೂ ದರ್ ಪ್ರೈಮರಿ ಜಾಬ್ ಆಫೀಸರ್ಸ್ ಅನ್ನೋದನ್ನು ಪ್ರಶ್ನೆ ಕೇಳಿದ್ರೇನ್ರಿ ಯಾರು ಒಬ್ಬರಲ್ಲಿ ಮಿನಿಸ್ಟ್ರು?
ಒಂದು ಪ್ರಶ್ನೆ ಕೇಳಿಲ್ಲ ನೆಟ್ಟಿಗೆ. ಇಲ್ಲಿ ಚೀಫ್ ಮಿನಿಸ್ಟ್ರು ಕಾಲ್ ತುಳಿತಕ್ಕೆ ಒಳಗಾದಾಗ ನಿಮ್ಮ ಸರ್ಕಾರದ ಗನಂದಾರಿ ನಿರ್ಧಾರಗಳಿಂದ 3 ಜನ IPS ಆಫೀಸರ್ಗಳಿಂದ ಸಸ್ಪೆಂಡ್ ಮಾಡ್ತೀರಿ. ಅಲ್ಲಿ ಯಾವ ಕೆಲಸಕ್ಕೆ ನೇಮಿಸಿದ್ದಾರೋ ಅದನ್ನು ನಿರ್ವಹಣೆ ಮಾಡದಿರೋ ಅಧಿಕಾರಿಗಳಿಂದ ತಪ್ಕೊಂಡು ಓಡಾಡಿ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಹಾಲು ಕುಡ್ಸೋಕ್ಕೆ ಮಿನಿಸ್ಟ್ರ್ ಅಂತೆ. ವೈ ಡಿಡ್ ಯು ಗೋ ಟು ಸ್ಪಾಟ್? ತಮಾಷೆ ನೋಡಿ, ವಿಡಿಯೋ ನೋಡೋಕ್ಕಲ್ಲಿ ಅವತ್ತು ಇಲ್ಲಿ ಹೋಗಿದ್ರಲ್ಲ, ಇಲ್ಲೋ ವಿಡಿಯೋ ನೋಡ್ಬಿಟ್ಟು ನೀವೇ ವಿಡಿಯೋ ಮಾಡ್ಕೊಂಡ್ಬಂದಿದ್ರಲ್ಲ, ಅದಕ್ಕೆ ಏನು ಪೌರುಷ. ಈಗ ಭೇಟಿ ಕೊಟ್ಟು ಈ ಕೃತ್ಯ ಯಾರು ಮಾಡಿದ್ದರೂ ಕ್ರಮ ತಗೊಳ್ಳೇಬೇಕು, ನೀವು ತಗೋಬೇಕು, ನಿಮ್ಮ ಚೀಫ್ ಮಿನಿಸ್ಟ್ರು ತಗೋಬೇಕು, ನಿಮ್ಮ ಚೀಫ್ ಮಿನಿಸ್ಟ್ರ್ ಮೇಲಿರೋ ರಾಹುಲ್ ಗಾಂಧಿ ಬಂದರು ಅವರು ತಗೋಬೇಕು. ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂನ್ಸಿಗೆ ಆನೆ ಹೋಗಿದ್ದು ಕಾಂಪನ್ಸೇಷನ್ ಕೊಟ್ಟವರು ನೀವು, ಆಗ ಅದನ್ನು ಡಿಫೆಂಡ್ ಮಾಡ್ಕೊಂಡು ಓಡಾಡಿದ್ರಿ ಲಜ್ಗೆಟ್ಟವ್ರ ಥರ. ಈಗ ತಗೊಳ್ಳೇಬೇಕು ಕ್ರಮ, ತಗೋತೀವಿ ಅನ್ನೋದು ನ್ಯೂಸಾ? ಇನ್ನು ಡ್ರೋನು ಸ್ಯಾಟಲೈಟ್ ಚಿತ್ರ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿವರೆಗೂ ಏನು ಮಾಡ್ತಿದ್ರಿ? ಇಲ್ಲಿವರೆಗೆ ಏನು ಮಾಡ್ತೀರಿ? ಕತೆ ಕಾಯ್ತಾ ಇದ್ರಾ ಅಥವಾ ಮಣ್ಣು ತಿಂತ ಕೂತಿದ್ರಾ ಎಲ್ಲರೂ ಆಫೀಸರ್ಗಳು ಇಲ್ಲಿವರೆಗೆ? ಇದಾದ ಮೇಲೆ ಡ್ರೋನು, ಈಗ ಹೊಸ ಟೆಕ್ನಾಲಜಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋನಿಲ್ಲ ಕೇಳೋನಿಲ್ಲ. ಆ ಡಿಪಾರ್ಟ್ಮೆಂಟನ್ನು ಯಾವನ್ ಕೇಳಬೇಕು? ಅಲ್ಲೆಲ್ಲ ಬಾರ್ಡ್ರ್ ರೆಡಿ ಅನ್ನೋದು 4 ಜನ ಜಗಳ ಆಡ್ಕೋತಾರೆ, 4 ಜನ ಹೊಂದಾಣಿಕೆ ಮಾಡ್ಕೋತಾರೆ. ಯಾವನೋ 10 ಜನ ಹೋದಾಗ ಫಾರೆಸ್ಟನ್ನು ರೌಂಡ್ ಹೊಡ್ಕೊಂಡು ಬರ್ತಾನತ್ಲ ಕಡೆಗೆ. ಹೇಳೋನಿಲ್ಲ ಕೇಳೋನಿಲ್ಲ ಆ ಡಿಪಾರ್ಟ್ಮೆಂಟಲ್ಲಿ. ಪೊಲೀಸ್ನವ್ರು ಅದಕ್ಕೆ ತಗಲಾಕತ್ತಾರೆ ಜನರ ಹತ್ರ, ಸಿಗಲ್ಲ, ಕೈಗೆ ಸಿಕ್ಕಲ್ಲ. ಈ ಮಧ್ಯೆ ವನ್ಯಜೀವಿ ಕೃಪಾಕರ್ 25-30 ವರ್ಷದಲ್ಲಿ ನಾನು ಹುಲಿಗೆ ವಿಷ ಹಾಕಿದ್ದು ನೋಡೇ ಇಲ್ಲಪ್ಪ ಅಂತ ಹೇಳಿದ್ರು. ಕರೆಕ್ಟ್, ಹುಲಿಗೆ ವಿಷ ಹಾಕಿರೋದನ್ನ ಯಾರೂ ನೋಡಿಲ್ಲ. ಹಂಗೆ ನೋಡಿದ್ರೆ ಲೆಕ್ಕ ಹಿಡಿದ್ರೆ ಎಸ್. ಇದನ್ನೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಮತ್ತು ಪೋಸ್ಟ್ ಮಾರ್ಟಮ್ ಏನು ಮಾಡಿದ್ದಾರೆ ಡಾಕ್ಟರ್ಗಳ ಪ್ರಕಾರ ಇದು ವಿಷಪ್ರಾಶನದಿಂದ ಅಂದರೆ ಪಾಯ್ಸನಿಂಗಿಂದ ಆಗಿದೆ ಅಂತ ತಿಳಿದು ಬಂದಿದೆ. 4 ಕಬ್ಬುಗಳು, 1 ಟೈಗ್ರೆಸ್ ಅದು ಸಾವನ್ನಪ್ಪಿದೆ. ಆ ಟೈಗ್ರೆಸ್ಸಿಂದು ಒಂದು 8 ರಿಂದ 9 ವರ್ಷ ಇದೆ ತಾಯಿಗೆ. ಕಬ್ಬಸ್ಗಳಿಗೆ 9 ರಿಂದ 10 ತಿಂಗಳು ಅಂತಂತೇಳಿ ಡಾಕ್ಟರ್ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ. ಟೆಸ್ಟಿಗೆ ಹೋಗಿ ಬಂದಮೇಲೆ ಅದು 5 tigers died in Chamarajanagar and the inquiry has been enquiry conduct ಮಾಡಕ್ಕಿದ್ದೀನಿ. enquiry report ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ, ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಈಗೇನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು, ವಿಜಿಲೆನ್ಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು. ಮತ್ತು ಅದು ಈ ಹುಲಿ ಸತ್ತಿದೆ ಅಲ್ಲ, ಯಾರೋ ವಿಷ ಹಾಕಿ ಸಾಯಿಸಿದ್ದಾರೆ, ಅದರಲ್ಲಿ ಏನು ಎರಡನೇ ಸಂಶಯ ಇಲ್ಲ. ಅದರೊಳಗೆ ಒಂದು 30-40 ವರ್ಷದಿಂದ ಯಾವ ಘಟನೆ ನಡೆದಿಲ್ಲ. ಅದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ಏನು ವಿಷಯ ಇರ್ತವೆ ಅದನ್ನೇ ಹಾಕ್ತಾರೆ. ಅವರ ಪರಿಹಾರಗಳದ್ದು ನೋಡಿದ್ರೆ ಗಾಬರಿ ಆಗುತ್ತೆ ಗೌರ್ಮೆಂಟ್. ಈಗ ಇಮಿಡಿಯೇಟ್ ಆಗಿ ಅವರಿಗೆ 24 hours ಅಲ್ಲಿಗೆ ಹೋಗಿ ನೋಡಿ ಹಿಂಗಾಗಿದೆ, ನೀವು ಬೇರೆ ದನ ತಗೊಳ್ಳಿ, ಮುಗ್ದೋಯ್ತಲ್ಲ. ಅವ್ರು ನಿಜವಾಗ್ಲೂ ಮಾಡಲ್ಲ. ಅದು ನಾವು ಅದಕ್ಕೆ ಸಿದ್ಧತೆಗಳು ಮಾಡ್ಕೋಬೇಕು. ಈಗ ಹಿಂಗಾಗಿದೆ ಅಲ್ಲ, ಸರಿ 5 ಹುಲಿ ಹೋಯ್ತು, ಏನೂ ಮಾಡಲ್ಲ ಕೃಪಾಕರ್, ಅದರಲ್ಲಿ ಎಂಥದ್ದು ಮಾಡಲ್ಲ. ಫಾರೆಸ್ಟ್ ಆಫೀಸರ್ಸ್ಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇದ್ದಿದ್ರೆ ಈ ಪ್ರಾಬ್ಲಮ್ಗಳು ಆಗ್ತಿರಲಿಲ್ಲ. ಭಾಳ ಕಡೆ ತುಂಬ ಕಂಟ್ರೋಲ್. ಭಾಳ ಕಡೆ ಕೆಳ ಹಂತದಲ್ಲ ಹೇಳೋದು, ನಾನು ಮೇಲೆ ಹಂತದಲ್ಲಿ, ಮೇಲಿನ ಹಂತದಲ್ಲಿ ಫಾರೆಸ್ಟ್ ಆಫೀಸರ್ಸ್ ಕೆಲಸ ಮಾಡ್ತಾರೆ ಅಂತ ನನಗೆ ಅನ್ಸೋದೇ ಇಲ್ಲ. ಭಾಳ ಜನ ಕೆಲವ್ರನ್ನ ಬಿಡಿ, ಆಸಕ್ತಿ ಇರೋರನ್ನ, ಭಾಳ ಜನ ಕೆಲಸ ಮಾಡ್ತಾರೆ ಅಂತ ನಂಗೆ ಅನ್ಸೋದೇ ಇಲ್ಲ. ಶೋಕಿ IAS ಬರೀತಾರೆ, ಅದರಲ್ಲಿ ಇದೊಂದು ರ್ಯಾಂಕಿಂಗಲ್ಲಿ ಇದು ಬಂದುಬಿಡುತ್ತೆ, ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಅವ್ರ ಕೈಲಿ ಆಗಲ್ಲ. ಇಂಪ್ರೂವ್ಮೆಂಟಿಗೆ ಟ್ರೈ ಮಾಡಿರ್ತಾರೆ, ಅದು ಆಗಿರಲ್ಲ ಅಥವಾ ಮಾಡಲ್ಲ. ಏನೋ ಬಂದಾಯಿತು ಇಲ್ಲ ಉಳ್ಕೊಂಡು ನಡೆಯತ್ತ ಕಡೆಗೆ ಅಂತ ಕಾಲ ಕಳ್ಕೊಂಡು ಹೋಗ್ತಾರೆ ಅವರು. ಅದರಲ್ಲೇ ಆಗಿದ್ದನ್ನು ಏನಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗೋಣ ಅತ್ತ ಕಡೆಗೆ ಅಂತ ಅಷ್ಟೇ, ಇನ್ನೇನು. ಸಿ ದಟ್ಸ್ ಎಕ್ಸಾಕ್ಟ್ಲಿ ದಿ ಫೈಟ್. ಅದು ಇಲ್ಲ, ಈ ಹಿಂದೆ ಗಿರಿಜನರನ್ನು ಇದೇ ರೀತಿ ನಮ್ಮ ಅರಣ್ಯ ಪ್ರದೇಶದ ಒಳಗಡೆ ಇದ್ದಂಥವ್ರನ್ನ ಹಾಡಿಗಳಿಂದ ಹೊರಗೆ ತೆಗಿಯಬೇಕು ಅನ್ನೋದು ಒಂದು ಸ್ಕೀಮ್. ನಾನು ಮಾತಾಡ್ತಿರೋದು 30 ವರ್ಷದಿಂದ. ಆಗ್ತಿರ್ಲಿಲ್ಲ, ಅವ್ರು ಬರಲ್ಲ ಅಂತಾರೆ. ನಾವು ಕಾಡಿನ ಮಕ್ಕಳು, ನಾವು ಬರಂಗಿಲ್ಲ ಅಂತಾರೆ ಅವರು. ಬೇರೆ ಕಡೆ ಜಾಗ ಅವ್ರಿಗೆ ಹೇಳಕ್ಕೆ ಒಂದಷ್ಟು ಸೋಷಿಯಲ್ ಆರ್ಗನೈಸೇಷನ್ಸ್ ಇದ್ವು. ಬೇರೆ ಕಡೆ ಬಂದು ನಾವು ಬರಲ್ಲ ಅನ್ನೋದು. ಈ ಬೇರೆಯವ್ರದ್ದು ವಾದ ಏನು? ಅಲ್ರಪ್ಪ, ಒಳಗಡೆ ನೀವು TV ಇಟ್ಕೊಳ್ಳೋದು, ಹಸು ಇಟ್ಕೊಳ್ಳೋದು, ಸಣ್ಣದೊಂದು TVS ಸ್ಕೂಟ್ರ್ ಇಟ್ಕೊಳ್ಳೋದು, ಇದೆಲ್ಲ ಮಾಡಿದ ಮೇಲೆ ಸೋಲಾರ್ ಲೈಟ್ ಹಾಕೊಂಡ್ಬಿಡೋದು, ಎಲೆಕ್ಟ್ರಿಸಿಟಿನಲ್ಲಿ ಸೋಲಾರು ಯಾವುದೋ ಒಂದರಲ್ಲಿ ಹಾಕೊಳ್ಳೋದು ಎಲ್ಲಾದರೆ ನೀವು ಹೆಂಗ್ರಪ್ಪ, ಕಾಡು ಹೆಂಗಾಗತ್ತಪ್ಪ ಅದು ಅಂತ ಇಲ್ಲಿ ಸ್ಲೋಲಿ ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್. ಹಾಗೆ ಅರಣ್ಯದ ಅಂಚಿನಲ್ಲಿ ಇರುವ ಹಳ್ಳಿಗಳನ್ನು ವಿಶ್ವಾಸದಲ್ಲಿ ಇಡಬೇಕು ನೀವು. ಮೊದಲಿಂದ ಇದು ಒಂದು ಸ್ಟ್ಯಾಂಡರ್ಡ್ ಗೋಲ್ಡನ್ ರೂಲ್. ಇದೇನು ಹೊಸದಾಗಿ ಇವತ್ತು HR ರಂಗನಾಥ್ ಇನ್ವೆನ್ಷನ್ ಮಾಡಿ ಹೇಳಬೇಕಾಗಿಲ್ಲ. ಇದೊಂದು ಗೋಲ್ಡನ್ ರೂಲ್ ಇದಷ್ಟೇ. ಪಾಲಿಸಿಲ್ಲ, ಅಷ್ಟು ಪಾಲನೆ ಇಲ್ಲ, ಬೇಕಿಲ್ಲ ಯಾವನ್ಗೂ.
RFO ಲೆವೆಲ್ವರೆಗೂ ಒಂಚೂರು ಏನಾದ್ರು ಕೆಲಸ ಮಾಡ್ತಾರೇನೋ. ACF ಲೆವೆಲ್ಗೆ ಬಂದಾಗ ಇಂಟ್ರೆಸ್ಟ್ ಇದ್ದವ್ರು ಯಾರೋ ಒಂದು 50 ಜನ ಇರ್ಬೋದು 100ರಲ್ಲಿ. ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಪಂಗನಾಮ ಅಷ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಇವತ್ತು. ಆರಂಭಿಕ ಶೂರ ರೀತಿ ಕೆಲಸ ಭಾಳ ಹಿಂದೆ ಒಬ್ಬರು ಸೀನಿಯರ್ ಪಾಲಿಟಿಷಿಯನ್ ಕರ್ನಾಟಕದಲ್ಲಿ ಬರೆದಿದ್ರು, ಅವ್ರು ಇಲ್ಲದೆ ಇದ್ರೇ ಫಾರೆಸ್ಟ್ ಚೆನ್ನಾಗಿರುತ್ತೆ ಅಂತ. ಯಾಕೆ ಅಂದರೆ ನನ್ನ ಹತ್ರ ಮರಗಳಷ್ಟೇ ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ ಇಲ್ಲಿ ಅಂತ. ಎಸ್, ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ. ಅರಣ್ಯ ಇಲಾಖೆಯ ವಾಚರ್ಗಳು ಸಿಬ್ಬಂದಿಗೆ ವೇತನ ಆಗದಿರುವುದರಿಂದ ಸಿಬ್ಬಂದಿ ಗಸ್ತು ತಿರುಗದ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಖಾಸಗಿ ಕಂಪನಿಗೆ ಹೊರಗುತ್ತಿಗೆ ನೀಡಲಾಗಿತ್ತು. ನೌಕರರ ವೇತನ, ಭತ್ಯೆ, PF, ESI ಪಾವತಿ ಮಾಡದಿರುವುದು ಗೊತ್ತಾಗ್ತಾ ಇದೆ. ಚಾಮರಾಜನಗರ ಗಡಿಭಾಗಕ್ಕೆ 3 ಜಿಲ್ಲೆಗಳು ಹೊಂದಿಕೊಂಡಿದ್ದು, ಕಳ್ಳಬೇಟೆಗಾರರ ಬಗ್ಗೆ ಈ ಹಿಂದೆಯೇ ಪೊಲೀಸರು ಸುಳಿವನ್ನ ಕೊಟ್ಟಿದ್ರು. ಕಳ್ಳಬೇಟೆಗಾರರ ಮೇಲೆ ನಿಗಾ ಇಡಲು ಪ್ರತ್ಯೇಕ ಚೆಕ್ ಪೋಸ್ಟ್ಗೂ ಪೊಲೀಸರು ಕೋರಿದ್ರು. ಅರಣ್ಯ ಇಲಾಖೆ ಒಪ್ಪಿಗೆ ಕೊಟ್ಟಿದ್ರೆ ಈ ಘಟನೆ ಸಂಭವಿಸುತ್ತಿರಲಿಲ್ಲ ಅನ್ನೋ ಮಾತು ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಫ್ಸ್ಗಳು ಈಗ 3 ತಿಂಗಳು ಸ್ಯಾಲ್ರಿದೊಂದು ಇಶ್ಯೂ ಇತ್ತು. ಅದನ್ನು ಹೋದ ವಾರ ಈಗ DCF ಅವರು ಯಾರ್ಯಾರಿಗೆ ಸಂಬಳ ಕೊಡಬೇಕು ಅನ್ನೋದನ್ನು ಕ್ರಮ ಕೈಗೊಂಡು ಸಂಬಳ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ, ಮತ್ತೆ ಮುಂದೆ ವಿಚಾರಣೆ ಮಾಡ್ತೀವಿ. ಖಂಡಿತ ಫೇಲ್ಯೂರ್. ವಾಚರ್ಸ್ ಒಂದೇ ಅಲ್ಲ, ನಾನು ಹೇಳ್ತೀನಿ DCF ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕೊಲೆಗಾಲ್ನಲ್ಲಿ ಇದ್ದಾರೆ. ಅವ್ರದ್ದು ಬೇರೆ ಏನು ಕೆಲಸ? ಅವ್ರು ಕಾಡು ಮತ್ತು ಕಾಡು ಪ್ರಾಣಿ ಉಳಿಸಲಿಲ್ಲ ಅಂದರೆ ಅವ್ರು ಎಂಥ ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್? ಇದು ಆಗಿರೋದು ಮೇನ್. ನೀವು DCF ಕೊಳೆಗಾಲದಲ್ಲಿದ್ದಾಗಿದ್ದ ಕಾಲ ಅಂದ್ಕೊಂಡಿದ್ದೀರೋ ಹಿಂಗೆ ಸಾಹೇಬ್ರು ರಿಟೈರ್ ಆದಮೇಲೂ? ನಿಮ್ಮ ಕಾಲ ಎಲ್ಲ ಸತ್ತೋಗಿದೆ, ಸುಮ್ಮನೆ ಬಿಟ್ಬಿಡಿ. ಬಿಕಾಸ್ ಐ ನೋ ಹಿಮ್. ಈಗ ಬದಲಾಗಿದೆ. ಹಾಂ, ಫಸ್ಟ್ ಮೆಟ್ ಹಿಮ್ ಇನ್ 89. ಓಕೆ, ಆಫೀಸರ್ನ ಆಸಕ್ತಿ ಇಲ್ಲ ಈಗ, ಯಾವನಿಗೂ ಆಸಕ್ತಿ ಇಲ್ಲ. ಅವತ್ತು ಜೀವಕ್ಕೆ ಜೀವ ಪಣ ಇಟ್ಟು ಓಡಾಡ್ತಿದ್ರು ಕೆಲವರೆಲ್ಲ, ಇವ್ರುಗಳೆಲ್ಲ. ವೀರಪ್ಪನ ಆಪರೇಷನ್ ಸ್ಟಾರ್ಟ್ ಆಗಿದ್ದೆ ಆ ಪೀರಿಯಡ್. ಈಗ ನೀವು ಸಂಬಳ ಕೊಡೋಕೆ ಫಸ್ಟೇ ಖಾಸಗಿ ಕೊಟ್ಟಿದ್ದೀರಿ. ಅಮೇಜ್ಡ್ ನಾನು. ಅರಣ್ಯದ ರಕ್ಷಣೆಯನ್ನು ಖಾಸಗಿ ಕೊಟ್ಟಿದ್ದೀರಿ ಅಂತಂದರೆ ಲಜ್ಜೆಗೆಟ್ಟ ಸರ್ಕಾರಗಳು ನೀವು ಅಂತ ಅರ್ಥ. ಇದಲ್ಲದೆ ಇನ್ನೇನು ನಿರೀಕ್ಷೆ? ನಾಚಿಕೆಗೆಟ್ಟವ್ರು ಅಂತಂದು ಗೌರ್ಮೆಂಟ್ನವರು ಅರಣ್ಯನ ಖಾಸಗಿ ಕೊಟ್ಟಿದ್ದೀರಾ? What sorts of idiots you are. And your chief conservator says, ಲಜ್ಗೆಟ್ಟಿಗೆ ಅಲ್ಲೆಲ್ಲ ಪ್ರೆಸ್ ಕಾನ್ಫರೆನ್ಸಲ್ಲಿ, ಐ ಡೋಂಟ್ ನೋ ಹೂ ಈಸ್, ಅವ್ರು ಹೇಳ್ತಾರೆ 3 ತಿಂಗಳಿಂದ ಆಗಿರಲಿಲ್ಲ ಅಂತ. ಮಣ್ಣು ತಿಂತಾ ಇದ್ರ ಆಫೀಸರ್ಸು. ನಿಮಗೆ ಬಂತ ಸಂಬಳ? ನೀವು ತೊಗೊಂಡ್ರಾ? ನಿಮ್ಮ DCF ತೊಗೊಂಡ್ರಾ ಸಂಬಳನ? ಅವ್ರಿಗೆ 3 ತಿಂಗಳು ಬರದೇ ಇದ್ದಿದ್ದನ್ನ ಹೋದವಾರ ನೆಗೋಷಿಯೇಟ್ ಮಾಡಿದ್ರಾ? ನಿಮಗಾದರೂ ಲಕ್ಷ ರೂಪಾಯಿ ಗಟ್ಟಲೆ ಸಂಬಳ ಬರುತ್ತೆ. 1 ತಿಂಗಳು ಬರ್ತಿದ್ರೆ ಮ್ಯಾನೇಜ್ ಮಾಡ್ಬೋದು ನೀವು. ನಿಮಗಾದರೂ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾಗ ನೆರವನ್ನು ಕೇಳಿದ್ರೆ 10 ಜನ ತಂದು ಕೊಡ್ತಾರೆ. ಅವ್ರ ಕೆಳಗಡೆ ಹಂತದಲ್ಲಿ ವಾಚರ್ಗಳು ಇದ್ರ ಲೆವೆಲಲ್ಲಿರೋರು ಬಡ್ಡಿಗೆ ತಂದು ಜೀವನ ಮಾಡಬೇಕು. ಅವ್ರುಗಳು ಆ ಲೆವೆಲ್ ಇರುತ್ತೆ. ಯಾರು ಜ್ಞಾನ ಇದೆಯಾ ನಿಮ್ಗಳಿಗೆ? ಯಾವನ್ಗಾರವೇ ನಿಮಗೇನು ಹೋಗಬೇಕು? ನಿಮ್ಮ ತಾತನ ಮನೆದು ಯಾವನ್ರಿ ಅವನು ಇಡಿಯಟ್? ಅವನು ಫಾರೆಸ್ಟ್ ವಾಚರ್ಸ್ದನ್ನೆಲ್ಲ ಪ್ರೈವೇಟೈಸ್ ಮಾಡಿರೋದು ನನಗೆ ಗೊತ್ತೇ ಇರಲಿಲ್ಲ. ಇದು ಇವತ್ತಿದಾಗಿದ್ದಕ್ಕೆ ಇದನ್ನು ಮಾತಾಡ್ತಿದ್ದಾರೆ. ಸರಿ, ಇದ್ರ ಹಿಂದೆ ಏನೇನಾಗಿದೆಯೋ ಹಾಗಿದ್ರೆ? ಇಲ್ಲಿ ಶಾಲೆಗಳಲ್ಲಿ ಮಕ್ಕಳಿಲ್ಲ, ಟೀಚರ್ ಅಪಾಯಿಂಟ್ ಮಾಡ್ತಾರಂತೆ. ಅಯ್ಯೋ ಅಯೋಗ್ಯರನ್ನು ತಗೊಂಬಂದು ಶಾಲೆಗಳಿಗೆ ಮಕ್ಕಳಿಲ್ಲ, ಬಾಗ್ಲಾಕ್ಬೇಕು. ಬೆಂಗಳೂರಲ್ಲಿ ಒಂದು ಶಾಲೆ ಇದೆಯಂತೆ, 1 ಮಗು ಇದೆಯಂತೆ, 5 ಟೀಚರ್ ಇದ್ದಾರಂತೆ. ಯಾಕಂದರೆ ಲೋಕಲ್ ಪಾಲಿಟಿಷಿಯನ್ಸ್ ಟ್ರಾನ್ಸ್ಫರ್ ಮಾಡೋಕೆ ಒಪ್ಪಲ್ವಂತೆ. ಅಲ್ಲೇ ಇರಲಿ ಅಂತಾರೆ. ಅಲ್ಲ ಆ ಪರಿಸ್ಥಿತಿ, ಇಲ್ಲಿ ಪರಿಸ್ಥಿತಿ. ಹಿಂದೆನೂ ಅವ್ರು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್, ಸಂಬಳ ಆಗಿಲ್ಲ ಅಂತ. ಅಂದಮೇಲೆ ದುಡ್ಡು ಹಾಕಿಲ್ಲ ಅಂತ ಗೊತ್ತಾಗಬೇಕಲ್ಲ ಸರ್. ಆಗ್ಲಾದ್ರೂ ಇವ್ರನ್ನ ಬ್ಲಾಕ್ ಲಿಸ್ಟ್. ಸಂಬಳ ಹಾಕ್ತಿದ್ರು, ಅವ್ರು ಮಾತ್ರ ನಿಯತ್ತಿಂದ ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಿರ್ಬೇಕು. ನೀವೆಲ್ಲ ಮಣ್ಣು ತಿಂತಾ ಇರಬೇಕು, ಕತ್ತೆ ಕಾಯ್ತಿರ್ಬೇಕು, ರಸಾಯನ ತಿನ್ನಿ ಕೂತ್ಕೊಂಡು ನೀವುಗಳು. ಆಫೀಸರ್ಗಳು ಜೀಪ್ ಹಾಕೊಂಡು ಮಜಾ ಮಾಡಿ ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿ. ಹುಲಿ ಉಗ್ರನ್ನ ಬೆನ್ನತ್ತಿ. ಯಾವಾಗಲೂ 1954 ಅವರ ಪಾಪ ಅಪ್ಪ ಇಟ್ಟಿದ್ದು ಹುಲಿ ಉಗ್ರಿಗೆ. ಹೋಗಿ ಬೆನ್ನಿಗೆ ಹೋಗಿ, ಅದಕ್ಕೆ ಪಬ್ಲಿಸಿಟಿ ಶೋಕಿ. ಡಿಪಾರ್ಟ್ಮೆಂಟ್ ಅಂತೆ ಫಾರೆಸ್ಟ್. ಎಸ್, ಒಬ್ಬ ಆಫೀಸರ್ ಮೇಲೆ ಕ್ರಮ ತಗೊಳಕ್ಕಾಗದೆ ಇರೋ ಮಂತ್ರಿ ಯಾಕಿರಬೇಕು? ರಿಸೈನ್ ಮಾಡಿ ಹೋಗ್ರಿ ಮನೆಗೆ. ಏನಕ್ಕಿರಬೇಕು? ಇಲ್ಲಿ ತನಿಖೆನೇ ಮುಗಿಯಕ್ಕೆ ಮೊದಲು IPS ಲೆವೆಲ್ ಸಸ್ಪೆಂಡ್ ಮಾಡುವಂಥ ಚೀಫ್ ಮಿನಿಸ್ಟ್ರು ಈಗ ತನಿಖೆ ಆಗಲಿ, ತನಿಖೆ ಆಗಲಿ, ವರದಿ ಬರಲಿ. ಈಗ ಎಸ್, ಏನಕ್ಕಾಯ್ತು ಅಂದರೆ ಹಸು ಕೊಲ್ತಂತೆ. ಇವ್ರು ಹೇಳ್ತಿರೋ ಕತೆ. ಈ ಅರಣ್ಯ ಆಫೀಸರ್ಸನ್ನು ನಂಬಬೇಡಿ.
ಮಹಾನ್ ಕಳ್ಳ ಕಥೆಗಾರರು ಅವ್ರುಗಳು. ನನಗೀಗಿರೋರ ಬಗ್ಗೆ ಹೇಳ್ತಿಲ್ಲ, ಜನರಲಿ ಹಿಂದೆ ಇದ್ದಿದ್ದನ್ನು ಹೇಳಿದ್ದು ನಾನು. ಮಹಾನ್ ಕಳ್ಳ ಕಥೆ ಕಟ್ಬಿಡ್ತಾರೆ. ಹೆಂಗೆ ಕಟ್ಬಿಡ್ತಾರೆ ಅಂತಂದರೆ ಅಲ್ಲೇ ಸುಸ್ತು ಹೊಡೆದೋಗ್ಬಿಡ್ಬೇಕು, ಪಲ್ಟಿ ಹೊಡೆದ್ಬಿಡ್ಬೇಕು, ಹಂಗೆ ಕಟ್ಬಿಡ್ತಾರೆ ಕಥೆನ. ಅದೇ ಸತ್ಯ. ಹಾಂ, ವಿಷ ಹಾಕಿದ ಹಸು ಮಾಲಿ ಕಿಲೋಮೀಟರ್ ಗಟ್ಟಲೆ ಟ್ರೆಂಚ್ ಹೊಡೆದೆ ಅಂತ ರೈಲ ತುಸ್ಬಿಡ್ತಾರೆ. ನೀಲಗಿರಿ ಮರ ನೆಡು ಫಸ್ಟ್ ಕ್ಲಾಸಾಗಿ ನೆಡ್ತಾರೆ ಕೂತ್ಕೊಂಡು, ನೆಡ್ತಿದ್ರು, ಈಗ ಅದೂ ಇಲ್ಲ. ಸರಿ, ಮಾಲೀಕನ ಕೋಪ ಬಂದು ಅವ್ನು ಸಾಯಿಸಿದೆ ಹಸುನ ಫಾರೆಸ್ಟಲ್ಲಿ. ಫಸ್ಟ್ ಆಫ್ ಆಲ್ ಅವ್ನು ಹೋಗಿರೋದೇ ತಪ್ಪು, ಅದು ಸಾಯಿಸಿದೆ. ಅದಕ್ಕೆ ಅವನೇನು ಮಾಡಿದ್ದಾನೆ ಕೋಪ ಮಾಡ್ಕೊಂಡು, ಅವ್ನಿಗೆ ಗೊತ್ತು ಆ ಕಳೆಬರ ಅಂದರೆ ಹೆಣ ಹಸುದು ಬಾಡಿ ಅಲ್ಲೇ ಬಿದ್ದಿರುತ್ತೆ ಅದು. ಯಾಕಂದರೆ ಈ ಹುಲಿ ಸಿಂಹ ಒಂದೇ ದಿನಕ್ಕೆ ಅದನ್ನು ತಿಂದು ಮುಗಿಸಿರಲ್ಲ, ಬರುತ್ತೆ ವಾಪಸ್ ಅಂತ ಅದಕ್ಕೆ ಗೊತ್ತಿರುತ್ತೆ. ಅದಕ್ಕೆ ಆ ವ್ಯಕ್ತಿ ಗೊತ್ತಿರುತ್ತೆ, ಅವ್ನಿಗೆ ಗೊತ್ತಿದೆ ಅವನಿಗದು. ಹಾಗಾಗಿ ಅವ್ನು ಹೋಗ್ಬಿಟ್ಟು ತಂದು ಇದಾಕಿದ್ದಾನೆ, ವಿಷ ಹಾಕಿದ್ದಾನೆ ಅದಕ್ಕೆ. ಓಕೆ, ಅದು ಬಂದಿದೆ, ಎರಡನೇ ಸರಿ ತಿಂದಿದೆಯೋ ಅಥವಾ ಫಸ್ಟ್ ಟೈಮ್ ಹೊಡೆದಾಕ್ಬಿಟ್ಟು ಹೋಗಿ ಆಮೇಲೆ ಬಂದು ತಿನ್ನಕ್ಕೆ ಬಂದಿದೆಯೋ ಏನೋ ಒಂದು ಆಗಿದೆ. ಅದು ತಿಂದಿದೆ, ಹೋಯಿತು. ಮೋಸ್ಟ್ಲಿ ತಾನು ತಿಂದುಬಿಟ್ಟು ಮಕ್ಕಳಿಗೂ ಬಿಟ್ಕೊಟ್ಟಿದೆ. ಅದೇ ಆಗಿದೆ. 10 ತಿಂಗಳು ಅಂದರೆ ಅವುಗಳು ತಿನ್ನೋ ಸ್ಟೇಜಿಗೆ ಬಂದು ಆಗೋಗಿರುತ್ತೆ, ಅವು ಬಿಟ್ಕೊಟ್ಟಿದೆ. ಬಿಟ್ಕೊಟ್ಟ ಮೇಲೆ ಅದು ಅವುಗಳು ಹೋಯ್ತಲ್ಲ ಅವು. ಇದು ಮನೇಲಿ ಸಾಕಿದ್ದ ಸುನ ತಮಿಳ್ನಾಡಿಂದ ದಿನ ಗೊಬ್ಬರಕ್ಕೆ ತಂದಿದ್ದ, ಕಾಡಿನಲ್ಲಿ ಮೇಯಕ್ಕೆ ಬಿಡ್ತಾರಂತೆ. ಅಷ್ಟು ಪ್ರಮಾಣದ ವಿಷ ಏಕಾಏಕಿ ಅವನ ಕೈಗೆ ಹೆಂಗೆ ಸಿಕ್ತು? ಬೇಟೆಗಾರರ ಕೆಲಸ ಆಗಿದ್ದು, ಹುಲಿಗಳು ಸತ್ತು 2 ದಿನ ಆದರೂ ಏಕ ಬಿಡ್ತಿದ್ರು. ಇನ್ನು ಎಲ್ಲ ತನಿಖೆ, ಇದು ತನಿಖೆ ಎಲ್ಲ ಸರಿಯಪ್ಪ, ಮಾಡಬೇಕು, ಮಾಡಿ, ಯಾವನು ಬೇಡ ಅಂದಿರೋನು. ಮುಖ್ಯ ರಸ್ತೆಯಿಂದ 20 ಮೀಟ್ರ್ ದೂರದಲ್ಲಿ ಸತ್ತಿರೋ ಹುಲಿನ 5 ಹುಲಿ ಒಂದಲ್ಲ ಹಾಳಾಗೋಗ್ಲಿ ಅಂದರೆ, ತಾಯಿ ಜೊತೆಗೆ 4 ಹಾಂ ಮರಿ 5 10 ತಿಂಗಳು ಅಂದರೆ ಅವು ಸುಮಾರು ಬೆಳೆದಿರುತ್ತವೆ. ಅವೇನು ಚೋಟೆ ಪುಟಿ ಪುಟಿ ಅಂತ ಕಣ್ಬಿಟ್ಕೊಂಡು ಓಡಾಡೋ ಮರಿಯಾಗಿರಲ್ಲ ಅವು. ಓಕೆ, ಹುಲಿಗಳಲ್ಲಿ ಸಿಂಹಗಳಲ್ಲಿ 10 ತಿಂಗಳು ಅಂದರೆ ಸುಮಾರಾಗೆ ಬೆಳೆದಿರುತ್ತವೆ ಅವು. ಮಾಂಸ ತಿನ್ನೋ ಲೆವೆಲ್ಗೆ ಬಂದ್ಬಿಟ್ಟಿರುತ್ತವೆ ಅವು, ಹೆಚ್ಚು ಕಡಿಮೆ ನಾನು ಹೇಳೋದು ಎಲ್ಲ. ಓಕೆ, ತಾಯಿ ಅದನ್ನು ಹೇಳ್ಕೊಡ್ತಾ ಹೋಗುತ್ತೆ, ಸಾಯಿಸೋದು ಹೇಗೆ, ಆ ಮಾಂಸ ತಿನ್ನೋದು ಹೇಗೆ, ಎತ್ತ, ಇವೆಲ್ಲ ಹೇಳ್ಕೊಡ್ತಾ ಹೋಗೋ ಪೀರಿಯಡ್ ಅದು. ಓಕೆ, ಆಮೇಲೆ ಆ ಹುಲಿ ಇಟ್ಕೊಳ್ಳಲ್ಲ ಮಕ್ಕಳನ್ನ. ಹುಲಿನಲ್ಲಿ ದಟ್ಸ್ ದಿ ಪಾಲಿಸಿ ಆಫ್ ದೇರ್ ಫ್ಯಾಮಿಲಿ. ಅವುಗಳಿಗೆ ಕಲಿಸಿ ಬಿಡೋದು, ಅವು ಕಳಿಸತ್ವೆ, ಅವು ಇಟ್ಕೊಳ್ಳಲ್ಲ. ಎಷ್ಟೋ ಕಡೆನಲ್ಲಿ ತಾಯಿಯನ್ನೇ ಮಗಳು, ಅದು ಹೆಣ್ಣು ಹುಲಿ ಜಾಸ್ತಿ ತಾನೆ ಅಲ್ಲಿ, ಗಂಡು ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ ಮೇಟಿಂಗ್ ಆದಮೇಲೆ. ತಾಯಿ ಜೊತೆ ಮಗಳೇ ಬೇಕಾದ್ರೆ ಜಗಳ ಆಡಿ ತಾಯಿನೇ ಆ ಟೆರಿಟರಿಯಿಂದ ಓಡಿಸಿರೋ ಇದಿದೆ, ಸ್ಟೋರಿಗಳಿವೆ. ಹಾಗಾಗಿ ಅವೇನು ಇಟ್ಕೊಳ್ಳಲ್ಲ. ಅದು ಸ್ವಲ್ಪ ದಿನ ಆದಮೇಲೆ ಕಳಿಸತ್ತೆ ಆಚೆಗೆ, ಎಲ್ಲ ಹೇಳ್ಕೊಟ್ಬಿಟ್ಟು ಕಳಿಸತ್ತೆ. ಅವು ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕು ಅವು. ಇನ್ನು 10 ತಿಂಗಳಾಗಿದ್ರಿಂದ ಜೊತೆ. ಹಾಂ, ಈಗ ಅರಣ್ಯ ಸಿಬ್ಬಂದಿ ಗಸ್ತು ತಿರುಗಿಲ್ವಾ? ಯಾಕೆ ಗೊತ್ತಾಗಿಲ್ಲ? ಎಲ್ಲ ಓಡಾಡೋ ಅರಣ್ಯ ಇಲಾಖೆಗೆ ಏನು ಗೊತ್ತಾಗಿಲ್ಲ ಅಂದರೆ ಹೆಂಗದು? ಇನ್ನು ಡೀಪ್ ಇನ್ ಸೈಡ್ ಆದರೆ ನಿಮ್ಮ ಕತೆ ಏನು? 10 ಮೀಟರ್ ದೂರದಲ್ಲಿನೇ ಹಿಂಗೆ ಅಂದ್ರೆ 20 ಮೀಟರ್ ಬೇಡ, 50 ಮೀಟರ್ ಇಟ್ಕೊಳ್ಳೋಣ. ಏನೀಗ 50 ಮೀಟರ್ ಏನು ದೊಡ್ಡದಲ್ವಲ್ಲ? 150 ಅಡಿ 200 ಅಡಿ ಆಯ್ತಲ್ಲ ಭಾಳ ಅಂದರೆ. ಇದೇನು ವಿಚಿತ್ರವಾಗಿದೆ ಇದು. ಭಾಳ ಹಿಂದೆ ನಮಗೆ ಗೋಪಿನಾಥಮ್ಮು, ಈ ಮೀಣ್ಯಮಲ್ಲೇ ಹೇಳ್ತೀನಿ, ತಟ್ಟೆಕೆರೆ, ಈ ಮೀಣ್ಯಮ್ಮು, ಕೌದಳ್ಳಿ, ರಾಮಪುರದಿಂದ ಮೇಲಕ್ಕೆ ಬೆಟ್ಟದ ಕಡೆಗೆ ಬಂದ ಮೇಲೆ ಈ ಭಾಗಗಳಲ್ಲೆಲ್ಲ ಆನೆ ಸತ್ತಿದೆ ಅನ್ನೋದು 10 ದಿನ ಆದಮೇಲೆ ಗೊತ್ತಾಗ್ತಿತ್ತು, ಸ್ಮೆಲ್ಲಿಂದ. ಹಾಂ, ಹೇಳೋರು. ಪಾರ್ಟಿ ಅದನ್ನು ಹುಡ್ಕೊಂಡು ನಾವು ಒಳಕ್ಕೆ ಹೋದರೆ ಎಷ್ಟೋ 6 ಕಿಲೋಮೀಟ್ರ್, 8 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 9 ಕಿಲೋಮೀಟ್ರ್ ಎಷ್ಟೋ ನಡ್ಕೊಂಡು ಹೋಗ್ತಾ ಇದ್ರೆ ಈ 4 ಕಿಲೋಮೀಟ್ರ್ದಾಗ ವಾಸನೆ ಸ್ಟಾರ್ಟ್ ಆಗೋದು. ಮೂಗು ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಗೊತ್ತಾಗ್ತಾನೆ ಇರಲಿಲ್ಲ ಅವಾಗ. ಅಷ್ಟು ದೂರದಲ್ಲಿ ಹೊಡೆದಾಕಿರುವ ಅವನು ಆನೆಗಳನ್ನ. 150 ಮೀಟ್ರಲ್ಲಿ 200 ಮೀಟ್ರಲ್ಲಿ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಏನರ್ಥ? ನೋ ಕ್ರಮ, ತನಿಖೆ, ವರದಿ ಬರಲಿ. ಏನು ವರದಿ ಬರಬೇಕು? FBI ಗೆ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡ್ತೀನಿ, ತುಳಸಿ ಗಬ್ಬಾರ್ಡನ್ ಕಳಿಸ್ಕೊಡಪ್ಪ ಒಂಚೂರು ಬರ್ಸ್ಕೊಳಕ್ಕೆ ರಿಪೋರ್ಟ್ನ ಅಂತ. ವರದಿ ಬಂದ್ಮೇಲೂ ಅಧಿಕಾರಿಗಳ ತಲೆದಂಡ ಆಗತ್ತಾ? ಯಾಕಾಗಲ್ಲ? ಇಲ್ದಿರ ಮಿನಿಸ್ಟ್ರು ತಲೆದಂಡ ಆಗಬೇಕು, ಯಾಕಾಗಲ್ಲ? ಎಸ್, ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಸಿಎಂ ಆಪ್ತ ರಾಜಣ್ಣ ಅವರು ಹೇಳಿದ್ರು. ಸೊ ಈಗ ಕ್ರಾಂತಿ ಅಲ್ಲ, ಶಾಂತಿ ಅನ್ನೋ ಮಾತುಗಳು ಆಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಯಾವ ಕ್ರಾಂತಿಯೂ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು. ರಾಜಣ್ಣ ಕ್ರಾಂತಿ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯಿಸಿದ್ದು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿದ್ರು. ಇನ್ನು ಸಿಎಂ ಗ್ರಿಪ್ ಕಳ್ಕೊಂಡಿಲ್ಲ ಅಂತ ಪರಮೇಶ್ವರ ಹೇಳಿದ್ರೆ ಡಿಕೆಶಿ ನಾವಿರ್ತೀವಿ, ಇಲ್ದಿದ್ರೆ ಅದು ಬೇರೆ ಪ್ರಶ್ನೆ ಅಂತಿದ್ದಾರೆ. ಇನ್ನು ದೇವನಹಳ್ಳಿಯಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಮಠದ ನಿಶ್ಚಲಾನಂದ ಸ್ವಾಮೀಜಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಪರೋಕ್ಷವಾಗಿ ಹಾರೈಸಿದರು.
ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ವಯಸ್ಸಾಗಿದೆ. ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. ಪ್ರಾಧಿಕಾರಕ್ಕೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಯಾವಾಗಲೂ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಇರ್ತಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇದು ಜವಾಬ್ದಾರಿ ವಹಿಸ್ತಾರೆ. ಸೊ ನಾನೇನೋ ಬಿಡಿ ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಆಡಳಿತ ನಡೀತಾ ಇಲ್ವಾ? ಸಣ್ಣ ಪುಟ್ಟ ಘಟನೆಗಳು. ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನ ಮಾಡಲಿ. ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ, ಆಡಳಿತ ನಡೀತಾ ಇಲ್ವಾ? ನೀವು ಇಲ್ದಿದ್ರೂ ನಡೆಯುತ್ತೆ. ನೀವು HM ಆಗಿರಬೇಡಿ, ಹೋಮ್ ಮಿನಿಸ್ಟ್ರಾಗಿ 6 ದಿನ ಏನೂ ಆಗಲ್ಲ, ಆಡಳಿತ ನಡೆಯುತ್ತೆ, ಎಂಥದ್ದು ಆಗಲ್ಲ. ನೀವು ಚೀಫ್ ಮಿನಿಸ್ಟ್ರು ಬೇಡ, ಒಂದು 15 ದಿನ ಏನೂ ಆಗಲ್ಲ, ನಾನು ಬರ್ಕೊಟ್ಟಿದ್ದೀನಿ, ಆಡಳಿತ ನಡೆಯುತ್ತೆ. ಓಹ್, ನೀವಿದ್ದರೆ ನಮ್ಮ ಮನೇಲಿ ಅನ್ನ ಬೇಯತ್ತೆ ಅನ್ಕೊಂಬಿಟ್ಟಿದ್ದೀರಾ? ನಿಮ್ಗೆ ಆ ಭ್ರಮೆ ಇರೋದು. ನಾನು ಜರ್ನಲಿಸ್ಟ್, ಅದು ನಮಗೂ ಗೊತ್ತಿದೆ ನೀವು ಜರ್ನಲಿಸ್ಟ್ ಆದ. ಮತ್ತು ಬದಲಾಗಿದ್ದು MLAಗಳಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಿಲ್ಲಪ್ಪ ಈ ಕೇಸಲ್ಲಿ. ಅಲ್ಲ ಸರ್, ಅವರೇ ಶುರು ಹಚ್ತಾರೆ, ಆಮೇಲೆ ಸರಿ ರೀ, MLAಗಳು ಸಿದ್ದರಾಮಯ್ಯನವರೇ ಇರುತ್ತಾರೆ ಅಂತ ಹೇಳ್ತಿದ್ದಾರೆ. ಆ ಗ್ರೂಪ್ ಸರಿ ಇದೆ. ಟೆಕ್ನಿಕಲಿ ನಾನು ಹೇಳ್ತಿರೋದು, ಇರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಇರಲ್ಲ ಅಂತ ಹೇಳೋ ಗ್ರೂಪ್ ರಾಂಗು. ಹೇಗೆ ಸರ್? ಹೇಗೆ ಸಿದ್ದರಾಮಯ್ಯ ಇರ್ತಾರಾ ಇರಲ್ವಾ ಅನ್ನೋದನ್ನ ಯಾರಿಗಾರು ಹೇಳಿದಾರಾ? ಇಲ್ಲ. ಯಾರಿಗಾರು ಹೇಳಿದಾರಾ? ಇಲ್ವಲ್ಲ. ಇಲ್ಲ. ಹಾಗಿದ್ದಾಗ ಇರುವ ಚೀಫ್ ಮಿನಿಸ್ಟರ್ ಇರಲ್ಲ ಅಂತ ಊಹೆ ಮಾಡ್ಕೊಂಡು ಯಾಕೆ ಮಾತಾಡಬೇಕು? MLAಗಳು ಇರ್ತಾರೆ ಅಂತಾನೆ ಮಾತಾಡ್ತಾರೆ. ನಿಜ. ಬಟ್ ಇರಲ್ಲ, ಅವರು ಡಿಕೆ ಬಂದ್ಬಿಡ್ತಾರೆ ಅಂತ. ಹಂಗಾರೆ ನಿನ್ಗೆ ಯಾರು ಹೇಳಿರ್ಬೇಕಲ್ಲ, ಅದು ಯಾರು ಹೇಳು? ಹೈಕಮಾಂಡ್ ಹೇಳಿರೋದಾ ಅಥವಾ ಡಿಕೆ? ಹಾಗಾಗಿ ತಾಂತ್ರಿಕವಾಗಿ ಚೀಫ್ ಮಿನಿಸ್ಟರ್ ಇವರೇ ಮುಂದಕ್ಕೆ ಅನ್ನೋದನ್ನ ಈ ಕ್ಷಣದ ಮಾಹಿತಿ ಆಧಾರದ ಮೇಲೆ MLAಗಳು ಹೇಳೋದು ಸರಿ. ರಾಹುಲ್ ಗಾಂಧಿ ಖರ್ಗೆ ಏನು ಫೋನ್ ಮಾಡಿ ಹೇಳಿಲ್ವಲ್ಲ MLAಗಳಿಗೆ, ಹಂಗೆಲ್ಲ ಮಾತಾಡಬೇಡಿ, ಅದು 2.5 ವರ್ಷ ಆಗ್ತಿದ್ದಂಗೆ ಅವ್ರು ಖಾಲಿ ಮಾಡ್ತಾರೆ ಹೇಳಿದ್ದಿದ್ರೆ ಕತೆ ಬೇರೆ ಅಲ್ವಾ? ಹಂಗಾಗಿ ಸರಿ ಇದೆಯಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು ಎಲ್ಲರೂ? ಅಲ್ಲ, ರಾಜಣ್ಣ ಅವ್ರಿಗೇನೋ ಮಾಹಿತಿ ಇರಬೇಕು, ಅದಕ್ಕೆ ರಾಜಣ್ಣ ಅವ್ರನ್ನ ಬಿಡ್ರಿ, ಅವ್ರನ್ನ ಯಾಕೆ ಸೀರಿಯಸ್ ಆಗಿ ತಗೋತೀರಿ? ಪರಮೇಶ್ವರ್ ಅವರು ಆ ಮಾತು ಹೇಳಿದ್ರು. ಏನು ಪರಮೇಶ್ವರ ಸೀರಿಯಸ್ ಆಗಿ ತಗೋ? ಪರಮೇಶ್ವರನೇ ರಾಜಣ್ಣ ಸೀರಿಯಸ್ ಆಗಿ ತಗೊಂಡ್ರಲ್ಲ. ಈಗೇನೋ ಇಬ್ರು ಕುಚ್ಚು ಅಂತ ಫ್ರೆಂಡ್ಶಿಪ್ ಮಾಡ್ಕೊಂಡು ಕೂತಿದ್ದಾರೆ ಅವ್ರನ್ನ ಉಳಿಗಾಲಕ್ಕೆ. ನಾವಿಬ್ರು ಜಗಳ ಆಡ್ಕೊಳ್ಳೋದು ಬೇಡ, ಸುಮ್ಮನೆ ಥರ್ಡ್ ಪಾರ್ಟಿಗೆ ಹೆಲ್ಪ್ ಆಗ್ಬಿಡ್ತದೆ ಅಂತ ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ಪರಮೇಶ್ವರ್ನ ಇದು 0 ಸಿಗ್ನಲ್ ಮಿನಿಸ್ಟ್ರು ಅಂತ ಲೇವಡಿ ಮಾಡಿದವ್ರು ಯಾರು? ನಾನಾ ಮಾಡಿದ್ದಿದ್ದು? ಅವ್ರು ಹಳೇದು ಮರಿ. ನೀವು ಮರ್ತು ಬಿಟ್ರೆ ನಾನು ಯಾಕೆ ಮರೀಲಿ? ನಿಮ್ಮಿಬ್ರು ಹಣೆ ಬರೋದು, ನೀವೇನಾದ್ರು ಮಾಡ್ಕೊಳ್ಳಿ ಫ್ರೆಂಡ್ಶಿಪ್, ನನಗೇನು ಬೇಡ ಅಂತನೂ ಅನಿಸಿಲ್ಲ. ಅವ್ರನ್ನೇನು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ ನಾವು. ಎಸ್, ಇನ್ನು ಇರಾನು ಮತ್ತು ಅಮೇರಿಕಾ ಟಾಕು ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲಪ್ಪ. ಆದರೆ BJPಯ ಬಣಗಳದ್ದು ಟಾಕ್ ಆಗಿದೆಯಂತೆ. ಅಬ್ಬಾ, ಏನು ಇಂಟರ್ನ್ಯಾಷನಲ್ ನ್ಯೂಸು! ಇವ್ರ ಯೋಗ್ಯತೆಗೆ, ಪಕ್ಷ ಕಟ್ಟಕ್ಕೆ ಮರ್ಯಾದೆ ಇಲ್ಲ, ಲಜ್ಗೆಟ್ಟವ್ರುಗಳು. ಈಗ ಕೇಂದ್ರ ಮಂತ್ರಿಯ ನಾಯಕರ ಸೂಚನೆಯಂತೆ ಸಂಧಾನ ಸಭೆ ಅಂತೆ. ಯಾರು ಕೇಂದ್ರ ಮಂತ್ರಿ? ಸ್ವಲ್ಪ ದಿನ ಹೋಗಲಿ, ನಿಮ್ಮ ವಿಚಾರದಲ್ಲೇ ಸಂಧಾನ ಸಭೆ ಮಾಡೋ ಸ್ಟೇಜ್ ಬರುತ್ತೆ.